ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜು ಕಿಚನ್ ಅಂಡ್ ವ್ಲಾಗ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದರೆ ಮೈಸೂರಲ್ಲಿ ಸಿಗುವಂತಹ ವೈಟ್ ಚಿಕನ್ ಪಲಾವ್. ಇದನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ. ಇದಕ್ಕೆ ಮೇಯ್ನ್ ಆಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅರ್ಧ kg ಆಗೋಷ್ಟು ಬಾಯ್ಲರ್ ಕೋಳಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 3 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ಹಸಿಮೆಣಸಿಕಾಯನ್ನ ತೊಗೊಂಡಿದ್ದೀನಿ. ಯಾಕಂದರೆ ಇದು ವೈಟ್ ಚಿಕನ್ ಪಲಾವ್ ಆಗಿರೋದ್ರಿಂದ ಬೇರೆ ಸ್ಪೈಸಸ್ನ ನಾವು ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಖಾರಕ್ಕೆ ಒಂದು 10 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು. ಪುದೀನ ಸೊಪ್ಪೆಲ್ಲ ಹಾಗೆ ಎಲೆನ ಇಟ್ಕೊಂಡಿದ್ದೀನಿ, ಬಟ್ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಲಾವ್ಗೆ ಬೇಕಾಗಿರುವಂಥ ಸ್ಪೈಸಸ್ಗಳು: ಪಲಾವ್ ಎಲೆ, 1-2 ಚಕ್ಕೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ, 4 ಲವಂಗ, 1-2 ಏಲಕ್ಕಿ, 2 ಅನಾನಸ್ ಹೂ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪನ್ನ ತೊಗೊಂಡಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ತೊಗೊಂಡಿದ್ದೀನಿ. ನೀವು ಇನ್ನೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಮರಾಠಿ ಮೊಗ್ಗು ಮತ್ತು ಕಲ್ಲವನ್ನು ಕೂಡ ನೀವು ಬಳಸ್ಕೋಬೋದು. ಬಟ್ ಹೆವಿ ಆದರೆ ಮಸಾಲೆ ಹೆವಿ ಅನಿಸುತ್ತೆ, ಪ್ಲೈನ್ ಆಗಿರಲ್ಲ. ಹೆವಿ ಮಸಾಲೆ ಆದರೆ ಅಷ್ಟು ಟೇಸ್ಟ್ ಸಿಗಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಅದೇ ಥರ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. 1 ಕಪ್ ಆಗುವಷ್ಟು ನಾನಿಲ್ಲಿ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಮತ್ತು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ನಾನು ಮನೇಲೇ ರೆಡಿ ಮಾಡಿ ಇಟ್ಕೊಂಡಿರೋದು, ಹೊರಗಡೆಯಿಂದ ತಂದು ಹಾಕಿಲ್ಲ. ಹೊರಗಡೆದು ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ, ಮನೇಲೇ ರೆಡಿ ಮಾಡ್ಕೊಂಡು ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಪಲಾವ್ಗೆ 2 ಕಪ್ ಆಗೋಷ್ಟು ರೈಸ್ನ ತೊಗೊಂಡಿದ್ದೀನಿ. ಅದರಲ್ಲಿ 1 ಕಪ್ ಆಗೋಷ್ಟು ನಾನಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ಸೇಮ್ ಮೆಷರ್ಮೆಂಟಲ್ಲಿ ಬುಲೆಟ್ ರೈಸ್ನು ಕೂಡ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. 2 ಥರ ರೈಸ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಚಿಕನ್ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಈ ಟ್ರಿಕ್ಸ್ನ ಫಾಲೋ ಮಾಡಿ, ಬೇಕಾದ್ರೆ ನಿಮಗೂ ಗೊತ್ತಾಗುತ್ತೆ. ಹಾಗಿದ್ರೆ ಬನ್ನಿ ಇನ್ನೇನು ಅಡುಗೆ ಶುರು ಮಾಡೋಣ. ಚಿಕನ್ ಪಲಾವ್ ಮಾಡೋದಕ್ಕೆ ನಾನು ಈ ರೀತಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಇವತ್ತು. 1 ಕಪ್ ಆಗೋಷ್ಟು ಆಯಿಲು, ಅಂದರೆ ಇದರಲ್ಲಿ ಒಂದು 5-6 ಟೇಬಲ್ ಸ್ಪೂನ್ ಆಯಿಲ್ ಇದೆ. ಇವಾಗ ಆಯಿಲ್ ಬಿಸಿ ಆಗಿದೆ. ಆಯಿಲ್ ಬಿಸಿ ಆದಮೇಲೆ ನಾನು ಆಗಲೇ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದೆ ಪಲಾವ್ ಸ್ಪೈಸಸ್, ಆ ಎಲ್ಲ ಸ್ಪೈಸಸ್ನ ಕೂಡ ಹಾಕೊತಾ ಇದ್ದೀನಿ. ಅದೆಲ್ಲ ಹಾಕೊಂಡಿದ ನಂತರ ಲೈಟಾಗಿ, ತುಂಬಾ ಜಾಸ್ತಿ ಓವರಾಗಿ ಕುಕ್ ಮಾಡೋಕ್ಕೆ ಹೋಗಬಾರ್ದು. ಆ ಸ್ಪೈಸಸ್ ಮೇಲೆ ಗಮ್ ಅಂತ ಬಂದಮೇಲೆ ನೆಕ್ಸ್ಟು ಏನೇನು ಇಂಗ್ರೀಡಿಯೆಂಟ್ಸ್ ನಾನು ತೋರಿಸಿದೆ, ಹಸಿ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ತುಪ್ಪ ಹಾಕ್ತೀನಿ ಅಂದರೆ ತುಪ್ಪನೂ ಕೂಡ ಹಾಕೋಬೋದು. ತುಪ್ಪ ಯೂಸ್ ಮಾಡಲ್ಲ, ಆಯಿಲಲ್ಲೇ ಸಾಕು ಅಂತ ಅಂದರೆ ಜಸ್ಟ್ ಆಯಿಲಲ್ಲೇ ಮಾಡ್ಕೊಂಡು ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ಬರೀ ಎಣ್ಣೆ ಮಾತ್ರ ಹಾಕ್ಕೊಂಡಿದ್ದೀನಿ, ತುಪ್ಪನ ನಾನು ಬಳಸ್ತಾ ಇಲ್ಲ. ಈ ಒಂದು ಚಿಕನ್ ಪಲಾವ್ ಮಾಡೋದಕ್ಕೆ ತುಂಬಾ ಸಮಯ ಏನು ಬೇಕಾಗಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ, ಎಲ್ಲ ರೆಡಿ ಆಗಿದ್ದರೆ ಒಂದು ಅರ್ಧ ಗಂಟೆಲಿ ಕುಕ್ ಮಾಡ್ಕೊಬಿಡ್ಬೋದು. ತುಂಬಾ ಫಾಸ್ಟಾಗಿ ಬೇಗನೆ ಆಗುವಂಥ ರೆಸಿಪಿ ಇದು. ಹಸಿಮೆಣಸಿಕಾಯಿ ಹಾಕಿದ ನಂತರ ಕಟ್ ಮಾಡಿಟ್ಕೊಂಡಿರೋಂಥ 3 ಈರುಳ್ಳಿ ಇಲ್ಲಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿದ್ರೆ ಸಾಕು. ಈರುಳ್ಳಿ ಕಲರ್ ಚೇಂಜ್ ಆಗ್ತಿದ್ದಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಚಮಚ. ಇದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತೊಳೆದಿಟ್ಕೊಂಡಿದ್ದಂಥ ಚಿಕನ್, ಇದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಪೀಸ್ ತುಂಬಾ ಅಂದರೆ ಅಷ್ಟು ದೊಡ್ಡದಲ್ಲ, ಮೀಡಿಯಮ್ ಸೈಜಾಗಿ ದೊಡ್ಡದಾಗಿದೆ, ಚೆನ್ನಾಗಿರುತ್ತೆ. ಚಿಕನ್ ಹಾಕಿದಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗಲೇ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಚಿಕನ್ ಚೆನ್ನಾಗಿ ಟೇಸ್ಟ್ನ ಇಟ್ಕೊಳ್ಳುತ್ತೆ, ಅಂದರೆ ರುಚಿ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಸಪ್ಪೆ ಅನಿಸಲ್ಲ. ನಾವು ಈ ರೀತಿ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಳ್ಳೋವಾಗಲೇ ಚಿಕನ್ ಒಂದು 50% ಬೇಯಿಸ್ಕೊಬೇಕು. ಇದು ಸ್ವಲ್ಪ ಕುಕ್ ಆದಮೇಲೆ 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಈಗಲೇ ಹಾಕ್ಕೊತಾ ಇದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿದ ಮೇಲೆ 1 ಕಪ್ ಆಗೋಷ್ಟು ಮೊಸರನ್ನ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊಸರನ್ನ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಇನ್ ಕೇಸ್ ನೀವು ಮೊಸರಿನಲ್ಲಿ ನೀವು ಮ್ಯಾರಿನೇಟ್ ಮಾಡಿ ಕೂಡ ಇಟ್ಕೋಬೋದು. ಮೊಸರು ಮತ್ತು ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲನೂ ಕೂಡ ಹಾಕಿ ಮ್ಯಾರಿನೇಟ್ ಮಾಡ್ಕೋಬೋದು. ಅರ್ಧ ಗಂಟೆ ನೆನೆಸಿಟ್ರೆ ಸಾಕು.
ಟೇಸ್ಟ್ ಚೆನ್ನಾಗಿರುತ್ತೆ. ನಾನೀಗ ಮ್ಯಾರಿನೇಟ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಡೈರೆಕ್ಟಾಗಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಈಗ ಮೊಸರೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಟೊಮೆಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊಸರು ಹಾಕಿರೋದ್ರಿಂದ ಜಸ್ಟ್ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಅದು ಹುಳಿ ಇಲ್ಲದೇ ಇರೋ ಟೊಮೆಟೊ ತೊಗೊಂಡಿದ್ದೀನಿ. ಯಾಕಂದರೆ ಮೊಸರು ಕೂಡ ಹುಳಿ ಆಗಿ ಟೊಮೆಟೊ ಹಾಕೋದ್ರಿಂದ ಅದನ್ನು ಕೂಡ ಹುಳಿ ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹುಳಿ ಇಲ್ಲದೇ ಇರೋವಂಥ ಟೊಮೆಟೊನ ತೊಗೊಂಡಿದ್ದೀನಿ. ಟೊಮೆಟೊ ಹಾಕಿದ ನಂತರ ನೆಕ್ಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಂತ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನೀಗ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಅಂತ. ಸ್ಮೆಲ್ಲಂತೂ ಹೋಟೆಲಲ್ಲಿ ಬರೋ ಥರನೇ ಬರ್ತಾಯಿದೆ, ಸಕ್ಕತ್ತಾಗಿ ಸ್ಮೆಲ್ ಬರ್ತಾಯಿದೆ. ಇವಾಗ ಒಂದು 2 ನಿಮಿಷ ಆಗಿದೆ. ಚಿಕನ್ ಕೂಡ ಬೆಂದ್ಕೊಂಡೈತೆ ಸ್ವಲ್ಪ, ಒಂದು 50%. ಚಿಕನಲ್ಲಿರುವಂಥ ನೀರೆಲ್ಲ ಚೆನ್ನಾಗಿ ಬಿಟ್ಕೋಬೇಕು. ನೀರೆಲ್ಲ ಬಿಟ್ಟು ಈ ಥರ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಚಿಕನ್ ಒಂದು 10% ಬೆಂದಿದೆ ಅಂತ. ನಮ್ಮ ಅತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಚಿಕನ್ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು, ನೀರು ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ಮೇಲೆ ನೆಕ್ಸ್ಟ್ ನೀರನ್ನ ಹಾಕೋಬೇಕು, ಇದರಿಂದ ಹಸಿ ಸ್ಮೆಲ್ ಹೊಡೆಯಲ್ಲ ಅಂತ. ಯಾಕಂದರೆ ನೀವು ಅದು ಡೈರೆಕ್ಟಾಗಿ ಹಾಗೆ ಹಾಕ್ಬಿಟ್ರೆ ಚಿಕನ್ ಎಲ್ಲ ಹಸಿ ಸ್ಮೆಲ್ ಹೊಡೆಯುತ್ತೆ, ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರಲ್ಲ. ನೋಡ್ತಾ ಇರ್ಬೋದು ಚಿಕನೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊತಾ ಇದೆ. ಸೊ ಈ ಟೈಮಲ್ಲಿ ನಾನಿಲ್ಲಿ 2 ಕಪ್ ಆಗೋಷ್ಟು ರೈಸ್ನ ತೊಗೊಂಡಿದ್ದೆ. 2 ಕಪ್ ರೈಸಿಗೆ ನಾನು 4 ಕಪ್ನ ನೀರನ್ನ ಹಾಕ್ಕೊತಾ ಇದ್ದೀನಿ. ಅದರಲ್ಲೂ ನೋಡ್ಬೋದು ನೀವು 3/4 ಭಾಗ ನೀರನ್ನ ತೊಗೊಂಡಿದ್ದೀನಿ, ಪೂರ್ತಿ ಕಂಪ್ಲೀಟಾಗಿ ನೀರನ್ನ ನಾನು ತೊಗೊಂಡಿಲ್ಲ. 3/4 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. 4 ಕಪ್ ಆಗೋಷ್ಟು ನೀರಾದರೆ ಸಾಕು. ನೀರೆಲ್ಲ ಹಾಕಿದ ಮೇಲೆ ಫ್ಲೇಮನ್ನ ಕ್ಲೋಸ್ ಮಾಡಿ ನೀರು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ನೀರು ಕುದೀತಾ ಇರೋವಾಗ ನಾವು ತೊಳೆದಿಟ್ಕೊಂಡಿದ್ದೆ ರೈಸನ್ನು, ಬಟ್ ಇದನ್ನು ನಾನು ಅಕ್ಕಿನೇನು ನೆನೆಸಿಟ್ಕೊಂಡಿರಲಿಲ್ಲ, ಜಸ್ಟ್ ವಾಶ್ ಮಾಡಿಟ್ಟಿದ್ದೆ. ಈ ವಾಶ್ ಮಾಡಿಟ್ಕೊಂಡಿದ್ದಂಥ ಅಕ್ಕಿನ ನಾನು ಸೇರಿಸ್ಕೊತಾ ಇದ್ದೀನಿ. ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕು, ರೈಸ್ ಹಾಕೊಳ್ಳೋವಾಗ ಕಮ್ಮಿ ಮಾಡಿಟ್ಕೊಂಡು ರೈಸ್ನ ಹಾಕೋಬೇಕು. ರೈಸೆಲ್ಲ ಹಾಕಿದ ಮೇಲೆ ನಿಧಾನವಾಗಿ ತಿರುಗಿಸ್ಬೇಕು. ತುಂಬಾ ಜಾಸ್ತಿ ತಿರುಗಿಸೋದ್ರಿಂದ ಅಕ್ಕಿ ಎಲ್ಲ ಒಡೆದೋಗ್ಬಿಡುತ್ತೆ, ಉದುದ್ರಾಗ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ಒಂದು ರೌಂಡ್ ತಿರುಗಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಮಧ್ಯ ಒಂದೊಂದು ಸಲ ತಿರುಗಿಸ್ಕೊತಾ ಇರಬೇಕು, ಇಲ್ಲ ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ನೀರೆಲ್ಲ ಕಮ್ಮಿ ಆಗಿದೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಮತ್ತೆ ಒಂದು ಪ್ಲೇಟ್ನ ಮುಚ್ಚಿಡಬೇಕು, ಹಾಗೆ ದಮ್ ಹಾಕೋದಕ್ಕೆ ಬಿಟ್ಬಿಡಬೇಕು. ಈಗ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ದಮ್ ಹಾಕೋದಕ್ಕೆ ಅಂತ ನಾನು ಇಲ್ಲೊಂದು ಕಲ್ಲನ್ನ ಇಡ್ತಾ ಇದ್ದೀನಿ, ಕುಟಾಣಿ ಕಲ್ಲನ್ನ ತೆಗೆದು ಇದರ ಮೇಲೆ ಇಡ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಈಗ ದಮ್ ಕಟ್ ಆಗಿದೆ ಚೆನ್ನಾಗಿ. ಈಗ ಓಪನ್ ಮಾಡಿ ನೋಡೋಣ ಹೆಂಗಾಗಿದೆ ಅಂತ. ಸೂಪರಾಗಿ ಬಂದೈತೆ ಬಿರಿಯಾನಿ ಅಂತೂ. ಎಷ್ಟು ಉದುದ್ರಾಗಿ ತುಂಬಾ ಚೆನ್ನಾಗಾಗಿದೆ. ಚಿಕನ್ ಪೀಸು ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ, ಅಷ್ಟು ಸಖತ್ತಾಗಿದೆ. ಸೇಮ್ ಮೈಸೂರಲ್ಲಿ ಚಿಕನ್ ಪಲಾವ್ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಹೋಟೆಲ್ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ. ಸೂಪರಾಗಿದೆ, ಟೇಸ್ಟ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ನನಗಂತೂ ವೆಯ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ಎಷ್ಟು ಬೇಗ ತಿನ್ಬೇಕಂತ ಅನ್ನಿಸ್ತಾ ಇದೆ. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಅಂತ. ಸೂಪರಾಗೈತೆ, ಸ್ಪೈಸಿಯಾಗಿ ಸಖತ್ತಾಗಿ ಖಾರ ಮತ್ತು ರುಚಿ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ. ಚಿಕನ್ನು ಕೂಡ ಚೆನ್ನಾಗಿ ಬಂದೈತೆ. ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆನೇ ಇಲ್ಲ, ಅಷ್ಟು ಟೇಸ್ಟಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.